ಸೇ ಹಾಯ್. ಸೇ ಹಾಯ್. ಚೆನ್ನಾಗಿದೆಯಾ? ಕಡ್ದು ಗಿಡಿಯಪ್ಪ. ಈಗ ನಾವು ಅಮರಕಂಟಕ್ ನರ್ಮದಾ ರಿವರ್ ಒರಿಜಿನ್ ಪ್ಲೇಸ್ ಐತಿ, ಅಲ್ಲಿದ್ದೀವಿ. ಹಲೋ. ಇವ್ರು ಯಾರು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನು ಇರ್ತಾರಲ್ಲ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ. ಹಿ ಈಸ್ ದ ಮೇನ್ ಪಿಲ್ಲರ್ ಫಾರ್ ದೀಸ್ JRF ಸ್ಟೂಡೆಂಟ್ಸ್. ಸೊ ದಿಸ್ ಇಯರ್ ಟು ನಂಬರ್ 1 ರ್ಯಾಂಕ್ ಅಂಡರ್ ಹಿಮ್ ಓನ್ಲಿ, ಟ್ರಿಕ್ಕಿ ಅಗ್ರಿಕಲ್ಚರ್. ಈಗ ನೆಕ್ಸ್ಟ್ ಜೈನ್ ಮಂದಿರ್, ನರ್ಮದಾ ಕುಂಡ್, ಕನ್ ಟೆಂಪಲ್, ದೂಧಾರ, ಸೋನ್ಮೋಡ. ವಿಲ್ ಎಕ್ಸ್ಪ್ಲೋರ್ ಆಲ್ ದೀಸ್ ಪ್ಲೇಸಸ್. ಸೈನಿಂಗ್ ಆಫ್. ಸೊ ಈಗ ಜಸ್ಟ್ ಜೈನ್ ಮಂದಿರ, ಹಿಂದಿಂದು ಜೈನ್ ಮಂದಿರ, ಇದು ಮುಂದಿಂದ ಇದು ಫುಲ್ಲು. ಆ ಜೈನ್ ಮಂದಿರ ಮುಂದೆ ಈ ಥರ ಐತಿದೆ ಸ್ತಂಭ. ಸೊ ಇಲ್ಲೆಲ್ಲ ಅಲ್ಲಿ ಮ್ಯಾಗ ನೋಡ್ಬೋದು ನೀವು, ಜೇನು ಹೆಂಗೆ ಕಟ್ಟ್ಯಾವಂತೇಳಿ. ಜೇನು ಗೂಡುಗಳು ನೋಡ್ರಿ ಎಷ್ಟಿದಾವೆ, ಸಿಕ್ಕಾಪಟ್ಟೆ ಜೇನು ಗೂಡುಗಳ್ದಾವ. ಸೊ ಇದು ಜೈನ್ ಮಂದಿರದ ಸ್ಟಾರ್ಟಿಂಗ್. ಮಸ್ತ್ ಐತಿ ಒಟ್ಟಿನಲ್ಲಿ. ಭಾಳ ಚಳಿ ಅಂತ ಸಿಕ್ಕಾಪಟ್ಟೆ. ಸೊ ಇದು ನೋಡ್ರಿ ಬಂದೈತಿ. ಬಟ್ ಇವೆಲ್ಲ ಶಿಲೆಗಳೆಲ್ಲ ಇಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ. ಜೈನ್ ಮಂದಿರ ಇದು 3ನೇ ಸರಿ ಬರೋದು ನಾನು. ಸೊ ಲಾಸ್ಟ್ ವೀಡಿಯೋದಾಗೂ ಎಲ್ಲ ತೋರಿಸಿದ್ದೆ, ಹಾಗೇನು ಈ ವಿಡಿಯೋದಾಗೂ ತೋರ್ಸಾಕತ್ತೀನಿ. ಔಟ್ಸೈಡ್ ಹೆಂಗಿರುತ್ತೆ, ಇನ್ಸೈಡ್ ಹೆಂಗಿರುತ್ತೆ ಎಲ್ಲ ಐ ಜಸ್ಟ್ ಶೋ ಯು. ಆಯ್ತಪ್ಪ, ವಿಡಿಯೋ ಮಾಡಬೇಡ ಅಂತ ಹೇಳ್ತಾರೆ ಅವರು. ಎಲ್ಲ ಕೆಳಗೆ ಬೀಳಗತ್ತಾವ, ಸೈಲಿಗತ್ತಾವ ನೋಡು. ಮ್ಯಾಗಿಂದು ಥಂಡಿಗೆ ಭಾಳ ಕೆಟ್ಟ ಉದ್ರ ಕಿಶನ್ ಸೈಲಿಗತ್ತಾವ ಕೆಳಗೆ. ಇದ್ರ ಒಳಗಡೆಯಿಂದ ಏನು ಹೋದರೆ ಚಲೋ ಆಗ್ತಾವ ಅನ್ನೋದೊಂದು ನಂಬಿಕೆ ಐತಿ. ಸೊ ಇವ್ರು ಹೋಗ್ತಾರೆ ನೋಡ್ರಿ ಇಲ್ಲೊಳಗೆ. ಇಲ್ಲೊಳಗೆ ಹೋಗ್ಬೇಕಾದ್ರೆ ಏನರೇ ಬೇಡ್ಕೊಂಡ್ರೆ ಅವೆಲ್ಲ ಖರೆ ಆತಾವ ಅನ್ನೋದೊಂದು ನಂಬಿಕೆ ಐತಿ. ನರ್ಮದಾ ನದಿ ಏನದು ಉಗಮ ಸ್ಥಾನ ಆಗುತ್ತಲ್ಲ, ಅದು ಉಗಮ ಆಗೋದು ಇಲ್ಲಿಂದನೇ ಶುರು ಆಗುತ್ತೆ. ಸೊ ಇಲ್ಲೇನು ಇದು ಸಣ್ಣಗೆ ಶುರು ಆಗೈತಲ್ಲ, ಇಷ್ಟೇ ಸಣ್ಣ ಕುಂಡದಿಂದನೇ ನದಿ ಹಿಂಗೆ ಬಂದು ಹರಿದು ಇಷ್ಟು ಉದ್ದ. ನರ್ಮದಾ ನದಿಯ ದೇವಸ್ಥಾನ ಇದು. ಸೊ ಅಲ್ಲಿಂದ ನರ್ಮದಾ ನದಿ ಹುಟ್ಟಿ ಈ ಥರ ಹರಿದು ವೆಸ್ಟ್ ಫ್ಲೋ. ಸೊ ಇಲ್ಲಿ ನೋಡ್ರಿ ಹಾವು ನೋಡ್ರಿ ಇಲ್ಲಿ. ಓ ಏಯ್ ಪೀಚೆ ತೋ ದೇಖೋ, ಪೀಚೆ ದೇಖೋ, ಪೀಚೆ ಪೀಚೆ. ನಾವು ಅಂದ್ಕೊಂಡು ವಾಪಸ್. ಸೊ ಇದು ಎಷ್ಟಂದ್ರೆ 3ನೇ ಸರಿ, ನಾನು 3rd ಟೈಮ್ ಇಲ್ಲಿ ಬರಾಕತ್ತದ್ದು. ಸೊ ಇನ್ನೂ ಎಷ್ಟು ಸರಿ ಬರ್ತೀನೋ ಗೊತ್ತಿಲ್ಲ. ಸೊ ನೋಡೋಣ. ಇಷ್ಟು ನಾವು ನರ್ಮದಾ ಕುಂಡ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊಂಟೀವಿ. ಈ ನೆಕ್ಸ್ಟ್ ಪ್ಲೇಸದು ಸ್ಪೆಷಲ್ ಏನಂತಂದರೆ ಸ್ವಲ್ಪ ಹಿಂಗೆ ನೋಡು, ಅದೇ ಹಿಂಗೆ ನೋಡಿ. ಕ್ಯಾ ನಾಮ? ಕರ್ನ್ ಟೆಂಪಲ್. ಹಾಂ, ಕರ್ನ್ ಟೆಂಪಲ್. ಮತ್ಲಬ್ ಇದು ಏನು, ಹಾಂ ಇದು ಏನೈತಲ್ಲ, ಅರೌಂಡ್ ಮೋರ್ ದ್ಯಾನ್ 100 years ಓಲ್ಡ್. ಸಾರಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 1000 years ಓಲ್ಡ್ ಟೆಂಪಲ್ ಐತಿ. ಆ ಟೆಂಪಲ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದ್ರದ್ದು ಸ್ಟೋನ್ ಆಗಿರ್ಬೋದು, ಅದನ್ನೆಲ್ಲ 1 by 1 ವಿಡಿಯೋ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ಅಲ್ಲಿ 8th century ಇಲ್ಲಿ ಐತಲ್ಲ, 8th century ಟೈಮ್ ಒಳಗೆ ಇದು ಕಟ್ಟಿರೋದನ್ನ. ಕೆನ್ ಯು ಸಿ ದಿಸ್? ಇದೆಲ್ಲ ಫುಲ್ ಸ್ಟೋನ್ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಟೆಂಪಲ್ ಇದೆ, ಕರ್ಣ ಟೆಂಪಲ್. ಸೊ ಇದು ಆಲ್ಮೋಸ್ಟ್ 1000 more than 1000 year ओल्ड टेम्पल ಐತಿ. सो संजय को तो कुछ समझ में नहीं आएगा मैं क्या बोल रहा हूँ, है ना? तुम हाँ हाँ यस यस you can explain about this temple. तो टच करने से पता चल रहा है इसका. हाँ वो पुराना जो है, इसीलिए 1000 years तक तो ये खड़ा है ना. हाँ हाँ सी दिस. और यहाँ पे बहुत सुंदर है ये, ಭಾಳ ಚಂದ ಐತಿ ಟೆಂಪಲ್. ಮಾತ್ರ ಅದಕ್ಕೆ ಇಷ್ಟೊಂದು ಪ್ರವಾಸಿಗರು. ಅಮರಕಂಟಕ್ ಈಸ್ ಫೇಮಸ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಓನ್ಲಿ. ಸೊ ನಾವು ಈಗ ಕರ್ಣ ಟೆಂಪಲ್ ಒಳಗಿದ್ದೀವಿ. ನಿಮಗೆಲ್ಲ ಇಲ್ಲಿ ತೋರ್ಸಕತ್ತೀನಿ ಏನೇನೈತಿ ಏನೇನಿಲ್ಲ. ಸೊ ನೆಕ್ಸ್ಟ್ ಐ ಥಿಂಕ್ ಇಲ್ಲೇ ಒಂದು ಐತೆ ಅನ್ಕೋತೀನಿ ಒಳಗಡೆ ಟೆಂಪಲ್.
ಜೈನ್ ಮಂದಿರ ಹೋಗಿದ್ವಲ್ಲ, ಆ ಜೈನ್ ಮಂದಿರ ಆಲ್ಮೋಸ್ಟ್ 20 ಇಯರ್ಸಿಂದ ಅದನ್ನು ಬಿಲ್ಡ್ ಮಾಡತ್ತಾರ. ಸ್ಟಿಲ್ 20 ಇಯರ್ಸಿಂದ ಅದನ್ನು ಇನ್ನೂ ಕನ್ಸ್ಟ್ರಕ್ಷನ್ನೇ ಕಂಪ್ಲೀಟ್ ಆಗಿಲ್ಲ. ಈ ಥರದ ಟೆಂಪಲ್ಗಳೆಲ್ಲ ಹಳೆ ಕಾಲದಲ್ಲಿ ಹೆಂಗೆ ಕೆತ್ತಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅಗೇನ್ ಅಲ್ಲೊಂದು ಟೆಂಪಲ್ ಐತಿ. ಇದು ಕರೆಂಟ್ ಟೆಂಪಲ್ ನೋಡಿ, 1041 AD. King Karan Dev of Kalachuri dynasty. Yes. So this temple is considered to be built by the Karan Dev of Kalachuri dynasty during our time. This is around 8th century. Yeah, 9th, 10th. 8th, 9th century. ಅಂದ್ರೆ ಭಾಳ ದಿಸ್ ಇಸ್ ಟೂ ಓಲ್ಡ್. ಇದೇ ಕರೆಂಟ್ ಟೆಂಪಲ್ ಮೇನ್. ನಾವು ಈಗ ತೋರಿಸ್ತೀನಿ ನಿಮ್ಗೆ ಕರೆಂಟ್ ಟೆಂಪಲ್ದು ಒಳಗಡೆ ಏನೇನೈತೆ ಅಂತೇಳಿ. 3 ಟೆಂಪಲ್ ಥರ ಅದಾವೆ ಇಲ್ಲಿ. ಒಂದು ಸೈಡ್ದು ಫುಲ್ ಡ್ಯಾಮೇಜ್ ಆದಂಗೆ ಆಗೈತಿ. ಸೊ ಇನ್ನು 2 ಚಲೋ ಅದಾವ. ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ದಿಸ್ ಸ್ಟೋನ್ಸ್, ರೈಟ್? ದಿಸ್ ಒನ್ ತೋ ಇಟ್ಸ್ ಆಲ್ರೆಡಿ ಡ್ಯಾಮೇಜ್ಡ್. ಸೊ ಇದು ಏನೈತಲ್ಲ, ಇದು ಒಳಗಡೆ ಏನು ಶಿವಲಿಂಗ ಕಾಣಿಸ್ತೈತಲ್ಲ, ಆ ಶಿವಲಿಂಗ ಒಳಗೆ ನೀರಾಗಿ ಪೂಜೆ ಮಾಡಿದ್ಮೇಲೆ ಶಿವಲಿಂಗ ಒಳಗಿಂದ ಏನು ನೀರು ಬರ್ತೈತಲ್ಲ, ಆ ನೀರು ಬಂದು ಇಲ್ಲಿ ಕಲೆಕ್ಟ್ ಆಗಿ ಹೊರಗಡೆಯಿಂದ ಇದರಿಂದ ಇಲ್ಲಿ ಹೊರಗೆ ಬರ್ತೈತಿ ಈ ಥರ. ಮತ್ತು ಅಲ್ಲಿ ಏನೈತಲ್ಲ, ಇದು ಒಂದು ಬಾವಿ, ಓಲ್ಡ್ ಬಾವಿ. ಸೊ 2 ಅದಾವ, ಒಂದು ಇಲ್ಲಿ ಐತಿ, ಒಂದು ಆ ಸೈಡೇನೋ ಆ ಕಡೆನೋ ಐತಿ. ಸೊ ಇದು ಆಲ್ರೆಡಿ ಈಗ ನೀರೊಳಗೆ ಮಣ್ಣೆಲ್ಲ ಮುಚ್ಕೊಂಡು ಖಾಲಾಸಾಗೈತಿ. ಸೊ ಆ ಕಡೆದು ಚಲೋ ಐತಿ, ಅದನ್ನು ತೋರಿಸ್ ನೋಡ್ರಿ. ಇದು ಹೆಂಗೈತಿ, 1000 year old ಸ್ವಿಮ್ಮಿಂಗ್ ಪೂಲ್. ಮೋರ್ ದೆನ್ 1000 years old. ಎಷ್ಟು ಚಂದ ಐತಿ. ಮಸ್ತ್. ಎಲ್ಲರೂ ಇಲ್ಲೇ ಬಂದು ಜಳಕ ಮಾಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು. ಪ್ಲೇಸಿಗೆ ಬಂದಿರೋದು ನಾವು ಯಂತ್ರ ಮಂದಿರ ಅಂತೇಳಿ. ಇಲ್ಲೆಲ್ಲ ದೇವಿಗಳದ್ದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಸೊ ಅಲ್ಲಿ ನಮ್ಮ ಆಂಜನೇಯ ಅದಾರ. ಅವಕಾಸ್ತೀನಿ ರೀ, ಭಾಳ ಗಡಿಬಿಡಿ ಮಾಡಬೇಡ್ರಿ. ಈ ಪ್ಲೇಸ್ ಏನೈತಲ್ಲ, ಇದು ಸೋಣ್ ಅಂತ ಒಂದು ರಿವರ್ ಐತಿ ಇಲ್ಲಿ ಅಮರಕಂಟಕೊಳಗೆ. ಸೊ ಇಲ್ಲಿಂದನೇ ಒರಿಜಿನ್ ಆಗೋದು ಇದು ನೀರು. ಸೊ ಇಲ್ಲಿಂದ ಒರಿಜಿನ್ ಆಗಿ ಆ ರಿವರ್ ಫ್ಲೋ ಆಗುತ್ತೆ. ಇಲ್ಲೇನು ಈ ನೀರು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತೈತಿ ಇಷ್ಟು ಎನಿ ಟೈಮ್ 24/7. ಸೊ ಇಲ್ಲಿ ನೋಡಿದ್ರೆ ಇಷ್ಟು ಇರೋದು, ಆದರೆ ಇಲ್ಲಿ ಎನಿ ಟೈಮ್ ಫ್ಲೋ ಆಗ್ತೈತೆ. ಕहाँ है? का नाम है कपिलधारा. तो अभी पानी तो कम है. मैं लास्ट टाइम आया था ना, वो जो है ना, वो दिख रहे ना, वहाँ पर खड़े था मैं. हाँ बहुत, और बारिश भी बहुत आ रहा था. थोड़ा ही है पानी, तो कभी कम है. कितना गजब का आ रहा है. ಸೊ ನೆಕ್ಸ್ಟ್ ನಾವೀಗ ಹೊಂಟಿದ್ದು ದೂಧಧಾರ ಅಂತೇಳಿ. ದೂಧಧಾರ ಅಂದರೆ ಏನು ಹಾಲಿನ ಸಾಗರ ಅಂದ್ಕೊಬಿಡ್ರಿ. ಕೆಳಗೆ ಇಳಿಯೋದೇ ಇಷ್ಟು ಕಷ್ಟ ಆದ್ರೆ ವಾಪಸ್ ಹತ್ತಬೇಕಾದ್ರೆ ಹೆಂಗೆ? ಮೈ ಗಾಡ್, ನೋಡ್ರಿ ಹೆಂಗೈತಿ ಪೂರ ನೀರು. ಜರ ಸ್ಕಿಡ್ ಆದ್ರೆ ಅಷ್ಟೇ. ಇದೇನೈತಲ್ಲ ದೂಧಧಾರ ವಾಟರ್ ಫಾಲ್ಸ್. ಪೂರ ಫುಲ್ ಕೆಳಗೆ ಬಂದೀವಿ ನಾವು, ಕಾಡಿನ ಕೆಳಗೆ. ಮ್ಯಾಗ ಹತ್ಬೇಕಾದ್ರೆ ಗೊತ್ತಿಲ್ಲ ಪರಿಸ್ಥಿತಿ ಹೆಂಗಾಗುತ್ತೆ. महाराष्ट्र से पाद यात्रा कर रहे हैं क्या? कहाँ गए थे आप? हम पूरा चक्कर लगा के चुके हैं. अच्छा, अभी लगातार 60 दिन से चल रहे, तो क्या एक जगह का नाम बताओ? वो बढ़िया है. 1000 किलोमीटर तो पीछे छूट गए. हाँ, पैदल आ रहे. पैदल. बढ़िया है. चलो मिलते. हरे हरे नर्मदे. फाइनली हमने पूरा कंप्लीट किया है with the help of Sanjay. Sanjay, would you like to say something? It was fun. Okay. So आपका कर्नाटक का जो स्टूडेंट्स हैं उनके लिए क्या बोलोगे आप? अरे यार एकदम से
बोलो की वी विल मीट इन 20 जानेवारी 22. बेंगलुरी